ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 14ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಕ್ಕ, ನಾನು ಋತುನ ಶರದ್ ಮದುವೆಯಾಗಿ ಬಂದಾಗಿನಿಂದ ನೋಡಿದ್ದೀನಿ. ಅವಳು ಖಂಡಿತ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಋತುನ ಮನೆಯಿಂದ ಆಚೆ ಹಾಕೋದಕ್ಕೂ ಮುಂಚೆ ಒಂದೇ ಒಂದು ಸಾರಿ ಅವಳಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಅವಳನ್ನು ಅವಳು ಸಾಬೀತು ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ಶರದ್ ಯಾರ ಮಾತು ಕೇಳೋದಕ್ಕೆ ತಯಾರಿರಲಿಲ್ಲ. ಋತು ಎಷ್ಟೆಷ್ಟೋ ಬೇಡಿಕೊಂಡ್ಳು, ನಾನು ತಪ್ಪು ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ ಅಂತ. ಶರದ್ಗೆ ಋತು ಏನು ಹೇಳ್ತಿದ್ದಾಳೆ ಅದನ್ನು ಕೇಳಬೇಕು ಅನ್ನೋ ತಾಳ್ಮೆ ಅವನಿಗಿರಲಿಲ್ಲ. ಕೋಪದಲ್ಲಿ ಶರದ್ ಸರಿರಾತ್ರಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಒಂಟಿ ಹೆಣ್ಣು ಅಂತ ಕೂಡ ನೋಡದೆ ಮನೆಯಿಂದ ಹೊರಗೆ ಹಾಕಿದ. ಆ ಕ್ಷಣಕ್ಕೆ ಶರದ್ ಮನುಷ್ಯತ್ವ ಸತ್ತು ಹೋಗಿತ್ತು. ಕೋಪದಲ್ಲಿ ತನ್ನ ಯೋಚನಾ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದ ಎಂದರು ಸುಂದರ್ ಆ ದಿನದ ರಾತ್ರಿಯನ್ನು ನೆನಪಿಸಿಕೊಂಡು. ಸುಂದರ್, ನಂಗೆ ಸರಿಯಾಗಿ ಏನೂ ಅರ್ಥ ಆಗ್ತಿಲ್ಲ. ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದ ಅಥವಾ ಮನೆಯಲ್ಲಿ ಹಿರಿಯರು ನೋಡಿ ಮದುವೆ ಮಾಡಿದ್ದ? ಇಷ್ಟು ದಿನ ಆದರೂ ಶರದ್ ಒಂದು ದಿನ ಕೂಡ ಋತು ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಎಷ್ಟೋ ಸಾರಿ ಅವನು ಒಬ್ಬನೇ ಕೊರಗೋದು ನೋಡಿ ಅವನ ಹಿಂದಿನ ಜೀವನದ ಬಗ್ಗೆ ಕೇಳಿದರೆ ಸಮಯ ಬಂದಾಗ ಹೇಳ್ತೀನಿ ಅಂತ ಮುಂದೆ ಹಾಕ್ತಾನೇ ಬಂದ ಹೊರತು ಇವತ್ತಿನವರೆಗೂ ತನ್ನ ಕಳೆದು ಹೋದ ಜೀವನದ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಸುಂದರ್, ನೀನಾದರೂ ಹೇಳು, ಶರದ್ ಮತ್ತು ಋತು ಜೀವನದಲ್ಲಿ ಏನು ನಡೆದಿತ್ತು? ಶರದ್ ಯಾಕೆ ಋತುನ ಇಷ್ಟು ದ್ವೇಷ ಮಾಡ್ತಾನೆ? ಯಾಕೆ ಶರದ್ ಪದೇ ಪದೇ ಋತುನ ಕೊಲೆಗಾರ್ತಿ ಅಂತ ಹೇಳ್ತಾನೆ? ಈ ಗುಬ್ಬಿ ಯಾರು ಎಂದು ಕೇಳಿದರು ಸುಲೋಚನಾ. ಶರದ್ ಇಲ್ಲಿಗೆ ಬಂದು ಹತ್ತಿರ 2 ವರ್ಷ ಆಗ್ತಾ ಬಂತು ಅಲ್ವಾ ಅಕ್ಕ ಎಂದರು ಸುಂದರ್ ತಮ್ಮ ಪ್ಯಾಂಟ್ ಜೇಬಿನಲ್ಲಿ ಕೈ ಹಾಕಿಕೊಂಡು ಮೇಲೆ ತಾರಸಿ ದಿಟ್ಟಿಸುತ್ತ. ಹೌದು ಸುಂದರ್, ಈಗ ಯಾಕೆ ಕೇಳ್ತಿದೀಯಾ ಎಂದರು ಸುಲೋಚನಾ ಒಂದಕ್ಕೊಂದು ಅರ್ಥವಾಗದೆ. ಈ 2 ವರ್ಷದಲ್ಲಿ ಒಂದು ದಿನ ಕೂಡ ಋತು ಬಗ್ಗೆ ಏನೂ ಹೇಳಿಲ್ವಾ ಅಂದರು ಸುಂದರ್ ಅನುಮಾನದಲ್ಲಿ. ಇಲ್ಲ ಸುಂದರ್, ಯಾವಾಗಲೂ ಒಂದು ಫೋಟೋ ಹಿಡ್ಕೊಂಡು ಅಳ್ತಾ ಆ ಫೋಟೋ ಜೊತೆ ಮಾತಾಡ್ತಿದ್ದ. ಅದು ಯಾರ ಫೋಟೋ ಅಂತ ಇದುವರೆಗೂ ನಂಗೆ ಗೊತ್ತಿಲ್ಲ. ಎಷ್ಟೋ ಸಲ ನಾನು ಅವನಿಗೆ ಮನಸ್ಸಲ್ಲಿರೋ ದುಃಖನ ನನ್ನ ಹತ್ತಿರ ಹಂಚ್ಕೊ, ನಿನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನು ನನ್ನ ಹತ್ತಿರ ಹೇಳ್ಕೊ ಅಂತ ಕೇಳಿದ್ದೂ ಉಂಟು. ಆದರೆ ಶರದ್ ನಾ ಕೇಳಿದಾಗೆಲ್ಲ ಏನಿಲ್ಲ ಅಂತ ಮಾತು ತೇಲಿಸಿ ಬಿಡ್ತಿದ್ದ ಅಂದರು ಸುಲೋಚನಾ ಬೇಸರದಿಂದ. ಅದಕ್ಕೆ ಕೇಳ್ತಿರೋದು ಸುಂದರ್, ಅವರಿಬ್ಬರ ಜೀವನದಲ್ಲಿ ಏನಾಗಿತ್ತು ಅಂತ ಎಂದರು. ಸರಿ ಅಕ್ಕ, ಇವತ್ತು ನಿಮಗೆ ಎಲ್ಲ ಹೇಳ್ತೀನಿ ಅಂದರು ಸುಂದರ್. ಆದರೆ ಸುಂದರ್ ಶರದ್ನ ಹಿಂದಿನ ಜೀವನದ ಬಗ್ಗೆ ಹೇಳಬೇಕು ಎನ್ನುವಷ್ಟರಲ್ಲಿ ಶರದ್ ಡಾಕ್ಟರ್ ಬರೆದುಕೊಟ್ಟ ಮೆಡಿಸನ್ ತೆಗೆದುಕೊಂಡು ಬಂದ ಶರದ್ನ ನೋಡಿ ಸುಮ್ಮನಾದರು. ಹೇಳು ಸುಂದರ್, ಸುಮ್ಮನಾಗಿ ಬಿಟ್ಟೆ ಅಂತ ಸುಂದರ್ ಕಡೆ ತಿರುಗಿದ ಸುಲೋಚನಾ ಎದುರಿಗೆ ಶರದ್ನ ನೋಡಿ ಸುಮ್ಮನಾದರು. ಮಾವಂಗೆ ಏನು ಹೇಳು ಅಂತ ಕೇಳ್ತಿದ್ರಿ ಅಮ್ಮ ಎಂದ ಶರದ್ ಇವರಿಬ್ಬರ ಕೊನೆ ಮಾತು ಕಿವಿಗೆ ಬಿದ್ದಿದ್ದರಿಂದ. ಅಪ್ಪೋ, ಅದೇನಿಲ್ಲ ಅಂತ ಏನು ಹೇಳೋದು ಅಂತ ಗೊತ್ತಾಗದೆ ತಡವರಿಸುತ್ತಾ ಇದ್ದರು. ಅದು ಶರದ್ ಸುಶೀಲಾಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳ್ತಿದ್ರು ಅಷ್ಟೆ ಅಂದರು ಸುಂದರ್ ತಾವು ಮಧ್ಯ ಬಾಯಿ ಹಾಕಿ. ಅತ್ತೆಗೆ ಬುದ್ಧಿ ಹೇಳಬೇಕಾ? ಯಾವುದರ ಬಗ್ಗೆ ಮಾವ ಎಂದು ಕೇಳಿದ ಶರದ್. ಋತು ಮೇಲೆ ಕೋಪದಿಂದ ಅವಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳಲ್ವಾ ಅದಕ್ಕೆ ಎಂದ ಶರದ್. ಅವರ ಮಾತಿಗೆ ಏನೂ ಹೇಳಲು ಹೋದೆ. ಅಮ್ಮ, ಈ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳಿ ಅಂತ ಮಾತ್ರೆಗಳ ಕವರ್ ಸುಲೋಚನಾ ಅವರ ಕೈಗೆ ಕೊಟ್ಟ. ಶರದ್ಗೆ ತುಂಬಾ ಬೇಜಾರಾಗಿದ್ದ. ಒಳಗೊಳಗೆ ಶಿಕ್ಷೆ ಕೊಡೋದಕ್ಕೆ ಹೋಗಿ ಇದೇನು ಮಾಡಿಬಿಟ್ಟೆ, ಜ್ವರ ಏನಾದರೂ ನೆತ್ತಿಗೆ ಏರಿದ್ರೆ ಏನು ಗತಿ ಎಂದು ಯೋಚನೆ ಬಂದಿದ್ದೇ ನಡುಗಿ ಹೋದ.
ಇವಳ ಮೇಲೆ ಸೇಡು ತೀರಿಸಿಕೊಳ್ಳುವ ಆತುರದಲ್ಲಿ ಅವಳ ಜೀವಕ್ಕೆ ಸಂಚಕಾರ ತಂದು ಬಿಡ್ತಿದ್ದೆ. ಅವಳಿಗೇನಾದರೂ ಆಗಿದ್ರೆ ನಿನ್ನ ನಾನು ಮಾತ್ರ ಖಂಡಿತ ಕ್ಷಮಿಸ್ತಾ ಇರಲಿಲ್ಲ ಎಂದು ಮನಸ್ಸು ಹೇಳಿತು. ಅದೇ ಕ್ಷಣ ಬುದ್ಧಿ, ಶರದ್, ಏನಾಗಿದೆ ನಿನಗೆ? ಆ ಕೊಲೆಗಾರ್ತಿಗಾಗಿ ನಿನ್ನ ಹೃದಯ ಮಿಡಿತಿದ್ಯಾ? ಅವಳನ್ನು ಈ ರೀತಿ ನೋಡಿ ಮನಸ್ಸು ಕರಗ್ತಾ ಇದೆಯಾ? ನಿನ್ನಪ್ಪ, ಅಮ್ಮ, ಅಕ್ಕ, ಭಾವ, ಅವರ 2 ಮಕ್ಕಳು, ಇದರ ಜೊತೆಗೆ ಗುಬ್ಬಿ ಎಲ್ಲರನ್ನೂ ನುಂಗಿ ನೀರು ಕುಡಿದು ಬಿಟ್ಟ ಪಾಪಿಗಾಗಿ ಮರುಗ್ತಾ ಇದೆಯಾ ಎಂದು ಚಾಟಿ ಏಟಿನಂತೆ ಪ್ರಶ್ನಿಸಿತು. ಹೌದೌದು, ನಾನ್ಯಾಕೆ ಅವಳಿಗಾಗಿ ಮರುಗಬೇಕು? ನೋ, ನನ್ನ ಮನಸ್ಸು ಅವಳಿಗಾಗಿ ಕರಗಬಾರದು. ನಂಗೆ ಮಾಡಿರೋ ಮೋಸಕ್ಕೆ ನನ್ನವರೆಲ್ಲರನ್ನೂ ಕಿತ್ತುಕೊಂಡು ನನ್ನನ್ನು ತನ್ನಂತೆ ಅನಾಥನನ್ನಾಗಿ ಮಾಡಿದ್ದಕ್ಕೆ ಅವಳಿಗೆ ಈ ಶಿಕ್ಷೆ ಕಡಿಮೆನೇ. ಆದಷ್ಟು ಬೇಗ ಹುಷಾರಾಗಲಿ. ಆಮೇಲಿದೆ ನಿಂಗೆ ಮಾರಿ ಹಬ್ಬ. ಎಲ್ಲರೂ ಹೇಳೋ ಪ್ರಕಾರ ಸ್ವರ್ಗ ನರಕ ಮೇಲಿದೆ ಅಂತೆ. ಆದರೆ ನಾನು ಹೇಳ್ತೀನಿ, 2 ಇಲ್ಲೇ ಇದೆ ಅಂತ. ಈಗ ಅದರ ಒಂದು ಭಾಗ ನರಕ. ಆ ನರಕನ ನಿಂಗೆ ಇಲ್ಲೇ ತೋರಿಸ್ತೀನಿ ಎಂದು ಸ್ವಗತದಂತೆ ಹೇಳಿಕೊಂಡು ಕಣ್ಣು ಕೆಂಪಗೆ ಮಾಡಿಕೊಂಡು ಮುಷ್ಟಿ ಬಿಗಿ ಮಾಡಿ ಹಲ್ಲು ಕಡಿದು ಹೊರಗೆ ಹೊರಟವನನ್ನು, ಶರದ್, ನಿಂತ್ಕೋ, ನಿನ್ನ ಏನೋ ಕೇಳಬೇಕು ಎಂದು ತಡೆದರು ಸುಂದರ್. ಕೇಳಿ ಮಾವ, ಏನು ಕೇಳಬೇಕು ಅಂತಿದ್ದೀರಾ ಅಂದ ಬಾಗಿಲ ಕಡೆ ಮುಖ ಮಾಡಿ ಇದ್ದ ಶರದ್ ಸುಂದರ್ ಕಡೆಗೆ ತಿರುಗಿ. ಶರದ್, ನಿಜ ಹೇಳು, ಋತುಗೆ ಹೀಗಾಗೋದಕ್ಕೆ ನೀನೇ ತಾನೇ ಕಾರಣ ಅಂದರು ಶರದ್ ನನ್ನೇ ನೋಡುತ್ತಾ. ಅವರ ಮಾತು ಕೇಳಿ ಶರದ್ ಕ್ಷಣಕಾಲ ಗಾಬರಿಯಾದ. ತಪ್ಪಿತಸ್ಥ ಭಾವದಿಂದ ಸ್ವಲ್ಪ ಸುಧಾರಿಸಿಕೊಂಡು, ಮಾವ, ಏನು ಹೇಳ್ತಿದ್ದೀರಾ ನೀವು? ನಾನೇನು ಮಾಡಿಲ್ಲ ಅವಳಿಗೆ ಎಂದ ಸುಂದರ್ ಕಣ್ಣೋಟ ತಪ್ಪಿಸುತ್ತಾ. ನನ್ನ ಮುಖ ನೋಡ್ಕೊಂಡು ಹೇಳು ಶರದ್ ಅಂದರು ಸ್ವಲ್ಪ ಜೋರಾದ ಧ್ವನಿಯಲ್ಲಿ. ಮಾವ, ನಾನು ಯಾಕೆ ಕಾರಣ ಆಗ್ತೀನಿ? ನೀವು ಏನೇನೋ ಹೇಳಬೇಡಿ ಎಂದ ಶರದ್ ಸ್ವಲ್ಪ ತಡವರಿಸುತ್ತಾ. ಅಪ್ಪು, ನಿಜ ಹೇಳು, ಋತುಗೆ ಜ್ವರ ಬರೋದಕ್ಕೆ ನೀನೇ ಕಾರಣ, ಹೌದು ತಾನೆ ಎಂದು ಸುಲೋಚನಾ ಕೂಡ ಅನುಮಾನದಲ್ಲಿ ಪ್ರಶ್ನೆ ಮಾಡಿದರು. ಅಮ್ಮ, ನೀವು ಕೂಡ ಹೀಗೆ ಹೇಳ್ತಿದ್ದೀರಾ? ನನ್ನ ಮೇಲೆ ಅನುಮಾನಪಟ್ಟು ಮಾವ ಏನೋ ಹೇಳ್ತಾರೆ ಅಂತ ನೀವು ಕೂಡ ಅದನ್ನೇ ನಂಬೋದಾ ಎಂದ ಶರದ್. ಸರಿ, ಸುಂದರ್ ಹೇಳಿದ್ದನ್ನು ನಾನು ನಂಬೋದಿಲ್ಲ. ನಿಜ ಏನು ಅಂತ ನೀನು ಹೇಳು ಅಂತ ಶರದ್ ತೋಳು ಹಿಡಿದು ತಮ್ಮ ಕಡೆ ತಿರುಗಿಸಿಕೊಂಡು ಅವನ ಮುಖವನ್ನೇ ದಿಟ್ಟಿಸುತ್ತಾ ಕೇಳಿದರು ಸುಲೋಚನಾ. ಅಮ್ಮ, ಋತುಗೆ ಹೀಗಾಗೋದಕ್ಕೆ ನಾನು ಕಾರಣ ಅಲ್ಲ ಅಂದ ಮತ್ತೆ ಅವರಿಗೆ ಬೆನ್ನು ಹಾಕಿ. ಅಪ್ಪು, ನೀನು ನನಗೆ ಮುಖ ಕೊಟ್ಟು ಮಾತಾಡು. ಅದು ಬಿಟ್ಟು ಕೇಳಿದ್ದಕ್ಕೆ ಮುಖ ತಿರುಗಿಸಿಕೊಂಡು ಯಾಕೆ ಮಾತಾಡ್ತಿದೀಯಾ? ನೀನೇನೂ ಮಾಡಿಲ್ಲ ಅಂದರೆ ನನ್ನ ನೋಡಿಕೊಂಡು ನೇರವಾಗಿ ಹೇಳು ಎಂದರು ಸುಲೋಚನಾ. ಅಮ್ಮ, ಕೇಳಿದ್ದನ್ನೇ ಎಷ್ಟು ಸಲ ಕೇಳ್ತೀರಾ? ನಂಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ, ಸಿಟ್ಟಲ್ಲಿ ಹೊರ ನಡೆದು ಬಿಟ್ಟ ಶರದ್. ಅಕ್ಕ, ಅವನೇ ಏನೋ ಮಾಡಿದ್ದಾನೆ, ಅದಕ್ಕೆ ಋತುಗೆ ಇಷ್ಟೊಂದು ಜ್ವರ ಬಂದಿರೋದು. ಕೇಳಿದರೆ ಹೇಗೆ ಸಿಟ್ಟು ಮಾಡಿಕೊಂಡು ಹೋದ ನೋಡಿದ್ರಾ ಎಂದರು ಸುಂದರ್ ತಮ್ಮ ಅನುಮಾನ ನಿಜ ಎಂಬಂತೆ. ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಅದರ ಮೇಲೆ ಕೋಪ, ದ್ವೇಷ, ಸೇಡು ಅನ್ನೋ ಪರದೆ ಹೇಳ್ಕೊಂಡು ಅವಳ ಮೇಲೆ ವಿನಾಕಾರಣ ದ್ವೇಷ ಸಾಧಿಸ್ತಾ ಇದ್ದಾನೆ. ಯಾವಾಗ ಸತ್ಯ ಆಚೆ ಬರುತ್ತೋ, ಶರದ್ಗೆ ಋತು ಯಾವ ತಪ್ಪು ಮಾಡಿಲ್ಲ ಅಂತ ನಂಬಿಕೆ ಬರುತ್ತೋ, ಆವಾಗ ಅವನ ಮನಸ್ಸಲ್ಲಿ ಇರೋ ಬೆಟ್ಟದಂಥ ಪ್ರೀತಿಯ ಮೇಲಿನ ಪರದೆ ಸರಿಯುತ್ತೆ. ಆಗ ಇವರಿಬ್ಬರ ಸಂಬಂಧ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ಕಾಯೋದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಸುಂದರ್ ಎಂದರು ಸುಲೋಚನಾ. ಅಕ್ಕ, ಹಾಗಂದರೆ ಹೇಗೆ? ನಾವು ಋತುಗೆ ಹೆಲ್ಪ್ ಮಾಡಬೇಕು. ನನ್ನ ಮನಸ್ಸು ಹೇಳ್ತಿದೆ ಅವಳು ಖಂಡಿತ ತಪ್ಪು ಮಾಡಿಲ್ಲ ಅಂತ ಎಂದರು ಸುಂದರ್. ನನಗೂ ಹಾಗೆ ಅನ್ನಿಸ್ತಿದೆ ಸುಂದರ್. ಆದರೆ ನಮ್ಮಿಂದ ಅವಳಿಗೆ ಯಾವ ರೀತಿ ಸಹಾಯ ಬೇಕು ಅಂತ ಅವಳೇ ಹೇಳಬೇಕು ಅಲ್ವಾ? ಅದು ಅಲ್ಲದೆ ನನಗೆ ಅವಳ ಹಿಂದಿನ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ. ಹೀಗಿರಬೇಕಾದ್ರೆ ನಾನು ಅವಳಿಗೆ ಹೇಗೆ ಸಹಾಯ ಮಾಡೋದಕ್ಕೆ ಆಗುತ್ತೆ ಹೇಳು ಸುಂದರ್ ಎಂದರು ಸುಲೋಚನಾ. ನೀವು ಹೇಳೋದು ನಿಜಾನೇ ಅಕ್ಕ. ನಾನು ನಿಮಗೆ ಎಲ್ಲ ಹೇಳ್ತೀನಿ. ಅದನ್ನು ಕೇಳಿದ ಮೇಲೆ ನಾವು ಅವಳಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋ ಐಡಿಯಾ ಬರುತ್ತೆ ಎಂದರು ಸುಂದರ್. ಬೇಲ್ ಮೇಲೆ ಹೊರಗೆ ಬಂದ ಬಾಡಿಗಾರ್ಡ್ಸ್ಗೆ ಸ್ವಲ್ಪ ದಿನ ತಲೆಮರೆಸಿಕೊಂಡು ಇರಿ ಬಾಸ್ ವಿಕ್ರಾಂತ್ ರಾಥೋಡ್ ಇರಿ ಎಂದು ಬಾಸ್ ವಿಕ್ರಾಂತ್ ರಾಥೋಡ್
ಕೈ ತುಂಬ ದುಡ್ಡು ಕೊಟ್ಟು ಕಳುಹಿಸಿದ್ದ. ಹಣ ಸಿಕ್ಕ ಕೂಡಲೇ ಆ ಬಾಡಿಗಾರ್ಡ್ಸ್ ಎಲ್ಲ ಗೋವಾ ಹೋಗಿ ಎಂಜಾಯ್ ಮಾಡ್ತಿದ್ದರು. ವಿಕ್ರಾಂತ್ ರಾಥೋಡ್ಗೆ ಪದೇ ಪದೇ ಋತು ತನ್ನ ಕೈಯಿಂದ ತಪ್ಪಿಸಿಕೊಂಡಳು ಎಂದು ತುಂಬಾ ಅಸಮಾಧಾನ ಇತ್ತು. ಈ ಸಲ ಯಾವ ಅವಸರನೂ ಮಾಡದೆ ನಿಧಾನವಾಗಿ ಸರಿಯಾಗಿ ಪ್ಲಾನ್ ಮಾಡಿ ಅವಳನ್ನು ಬಲೆಗೆ ಹಾಕಬೇಕು. ಒಂದು ಸಾರಿ ನನ್ನ ಕೈಗೆ ನೀನು ಸಿಕ್ಕು ಸಾಕು, ಆಮೇಲೆ ನೀನು ನನ್ನ ಸತಾಯಿಸಿದ್ದಕ್ಕೆ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಎಂದು ಗಹಗಹಿಸಿ ನಕ್ಕ. ಶರದ್ ಕೋಪ ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದು ಒಬ್ಬಂಟಿಯಾಗಿ ಸಮಯ ಕಳಿಬೇಕು ಎಂದು ಕಾರ್ ಡ್ರೈವ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೊರಟಿದ್ದ. ಸ್ವಲ್ಪ ದೂರ ಹೋಗಿದ್ದನಷ್ಟೇ, ಆಗ ಪರಿಯಿಂದ ಕಾಲ್ ಬಂತು. ಮೊಬೈಲ್ ಪರದೆಯ ಮೇಲೆ ಮೂಡಿ ಬಂದ ಹೆಸರು ನೋಡಿ, ಓ ಗಾಡ್, ಇದೊಂದು ಬೆನ್ನಿಗೆ ಬಿದ್ದ ಬೇತಾಳ. ಯಾವಾಗಂದರೆ ಆವಾಗ ಫೋನ್ ಮಾಡಿ ತಲೆ ತಿನ್ನೋದೇ ಇದರ ಕೆಲಸ ಎಂದು ಬೈದುಕೊಳ್ಳುತ್ತಾ ಕಾಲ್ ಕಟ್ ಮಾಡಿದ. ಪರಿ ಮತ್ತೆ ಮತ್ತೆ ಕಾಲ್ ಮಾಡುವುದನ್ನು ಮುಂದುವರಿಸಿದಾಗ ನೋಡುವಷ್ಟು ನೋಡಿ ಶರದ್ ತನ್ನ ಮೊಬೈಲ್ನ ಸೈಲೆಂಟ್ ಮೋಡ್ಗೆ ಹಾಕಿಬಿಟ್ಟ. ಅವನಿಗೆ ಯಾರ ಡಿಸ್ಟರ್ಬೆನ್ಸ್ ಬೇಕಾಗಿರಲಿಲ್ಲ. ಈಗ ಪರಿ ಕಾಲ್ ರಿಸೀವ್ ಮಾಡಿದ್ದರೆ ಸಂಜೆ ತನಕ ಅವಳ ಮಾತು ಮುಗಿಯೋದಿಲ್ಲ. ನನ್ನ ತಲೆ ತಿಂದು ಮೆದುಳಿಗೆ ಕೈ ಹಾಕ್ತಾಳೆ ಅಷ್ಟೇ. ಇವಳು ಒಂದು ರೀತಿ ಹೆಡೇಕ್ ಇದ್ದ ಹಾಗೆ ಎಂದುಕೊಂಡು ಋತು ಬಗ್ಗೆ ಯೋಚನೆ ಮಾಡುತ್ತಾ ಕಾರ್ ಡ್ರೈವ್ ಮಾಡುತ್ತಿರುವಾಗ ಮೊನ್ನೆ ನಡೆದ ಘಟನೆ ನೆನಪಿಗೆ ಬಂತು. ಆ ಬಾಸ್ಟರ್ಡ್ ವಿಕ್ರಾಂತ್ ರಾಥೋಡ್ ನನ್ನ ಋತು ಮೇಲೆ ಕಣ್ಣು ಹಾಕ್ತಾನೆ ಅಂದರೆ ಅವನಿಗೆ ಎಷ್ಟು ಧೈರ್ಯ ಇರಬೇಡ. ಅವನನ್ನು ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಿಂಗೆ ತಕ್ಕ ಪಾಠ ಕಲಿಸ್ತೀನಿ ಎಂದು ಸ್ಟೇರಿಂಗ್ಗೆ ಮುಷ್ಟಿ ಕಟ್ಟಿ ಗುದ್ದಿದ. ಮೊನ್ನೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದರು ಅಲ್ವಾ? ಛೇ, ಅತ್ತೆ ಮಾವ ಬಂದರು ಅಂತ ಇದ್ರ ಬಗ್ಗೆ ಮರ್ತೇ ಬಿಟ್ಟೆ. ಈಗ ಹೋಗಿ ವಿಚಾರಿಸಬೇಕು ಅಂದು ಸ್ಟೇಷನ್ ಕಡೆ ಕಾರ್ ತಿರುಗಿಸಿದ. ಸ್ಟೇಷನ್ಗೆ ಬಂದ ಶರದ್ ಇನ್ಸ್ಪೆಕ್ಟರ್ ಬಗ್ಗೆ ವಿಚಾರಿಸಿದಾಗ ಯಾವುದೋ ಕೇಸ್ ಮೇಲೆ ಹೋಗಿದ್ದಾರೆ, ಬರೋದಕ್ಕೆ ಅರ್ಧ ಗಂಟೆ ಆಗುತ್ತೆ ಅಂತ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಹೇಳಿದ. ಸರಿ, ನಾನು ಹೊರಗೆ ವೆಯ್ಟ್ ಮಾಡ್ತಿರ್ತೀನಿ ಎಂದು ಹೊರಗೆ ಬಂದು ಕಾರಲ್ಲಿ ಇನ್ಸ್ಪೆಕ್ಟರ್ಗಾಗಿ ಕಾಯುತ್ತಾ ಕುಳಿತ. ಸುಲೋಚನಾ ಋತು ಪಕ್ಕದಲ್ಲಿಯೇ ಕುಳಿತು ಹಣೆಗೆ ಪದೇ ಪದೇ ತಣ್ಣೀರು ಪಟ್ಟಿಯನ್ನು ಹಾಕುತ್ತಿದ್ದರು. ಸಂಜೆ ಹೊತ್ತಿಗೆ ಋತುಗೆ ಪ್ರಜ್ಞೆ ಬಂದಿತ್ತು. ತುಂಬಾ ಬಸವಳಿದಿದ್ದಳು. ಸುಸ್ತಿಗೆ ಎದ್ದು ಕೂರಲೂ ಆಗದಷ್ಟು ದಣಿದಿದ್ದಳು. ಋತು, ಎಚ್ಚರ ಆದ್ಯಾ? ಇರು, ಎಬ್ಬಿಸ್ತೀನಿ ಎಂದು ಅವಳ ತೋಳುಗಳನ್ನು ಹಿಡಿದು ನಿಧಾನಕ್ಕೆ ಎದ್ದು ಕೂರಲು ಸಹಾಯ ಮಾಡಿ, ಋತು ಈಗ ಹೇಗನ್ನಿಸ್ತಿದೆ ಅಂತ ಅವಳ ಹಣೆ ಕುತ್ತಿಗೆ ಮುಟ್ಟಿ ನೋಡುತ್ತಾ ಕೇಳಿದರು. ಅಮ್ಮ, ತುಂಬ ಸುಸ್ತಾಗಿದೆ, ಬಾಯಿ ಒಣಗಿದ ಹಾಗಾಗಿದೆ, ಬಾಯಿಯೆಲ್ಲ ವಿಷ ಆಗಿದೆ. ಅಮ್ಮ, ಚೂರು ಕುಡಿಯೋದಕ್ಕೆ ನೀರು ಕೊಡ್ತೀರಾ ಪ್ಲೀಸ್ ಅಂದಳು ಸುಸ್ತಿನಿಂದ ಕಣ್ಣು ತೇಲಿಸುತ್ತಾ. ಅಯ್ಯೋ, ನಾನು ನೋಡು ಹಾಗೆ ನಿಂತ್ಬಿಟ್ಟೆ, ಇರು ಕೊಡ್ತೀನಿ ಎಂದು ಗ್ಲಾಸ್ನಲ್ಲಿ ನೀರು ಕೊಟ್ಟರು ಕುಡಿಯಲು. ಆದರೆ ಋತುಗೆ ಗ್ಲಾಸ್ ಹಿಡಿದು ನೀರು ಸಹ ಕುಡಿಯಲು ಆಗದೇ ಇದ್ದಾಗ ಸುಲೋಚನಾ ಅವರೇ ಋತುಗೆ ನೀರು ಕುಡಿಸಿದರು. ಒಂದು ನಿಮಿಷ ಬಂದೇ ಇರು ಅಂದು ಕೆಳಗಡೆ ಹೋಗಿ ರವೆ ಗಂಜಿ ಮಾಡಿಕೊಂಡು ಬಂದು, ಋತು ಸ್ವಲ್ಪ ಈ ಗಂಜಿ ಕುಡಿದು ಮಾತ್ರೆ ತಗೊಂಡು ರೆಸ್ಟ್ ಮಾಡು ಅಂದು ಸ್ಪೂನ್ನಿಂದ ಅವಳಿಗೆ ಗಂಜಿ ಕುಡಿಸಲು ಮುಂದಾದರು. ಅಮ್ಮ ಪ್ಲೀಸ್, ಈ ಗಂಜಿ ಎಲ್ಲ ಏನೂ ಬೇಡ, ನನಗೆ ವಾಕರಿಕೆ ಬಂದ ಹಾಗೆ ಆಗ್ತಿದೆ, ಮಾತ್ರೆ ಕೊಡಿ ಸಾಕು, ನಾನು ತಗೊಂಡು ಮಲಗ್ತೀನಿ ಅಂದಳು ಒಂದು ಸ್ಪೂನ್ ಗಂಜಿ ಗುಟುಕಿಸಿ ಮುಖ ಸಿಂಡರಿಸುತ್ತಾ. ಬೇಡ ಅಂದರೆ ಹೇಗೆ ಪುಟಿ, ಹುಷಾರಾಗಬೇಕು ಅಲ್ವಾ, ಗಟ್ಟಿ ಮನಸ್ಸು ಮಾಡಿ ಈ ಪೂರ್ತಿ ಗಂಜಿ ಕುಡಿದ್ಬಿಡು, ಆಮೇಲೆ ಮಾತ್ರೆ ನುಂಗಿ ಮಲ್ಕೋ ಎಂದರು ಸುಲೋಚನಾ. ಅಮ್ಮ ಪ್ಲೀಸ್, ಒತ್ತಾಯ ಮಾಡಬೇಡಿ ಅಂದಳು ಋತು ಆಯಾಸದಿಂದ. ಅದೆಲ್ಲ ಆಗಲ್ಲ ಋತು, ನೀನು ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡದೆ ಸುಮ್ಮನೆ ತಿನ್ನು, ಆಮೇಲೆ ಶರದ್ ಬಂದು ಬೈತಾನಷ್ಟೆ ಎಂದರು. ಅಮ್ಮ ಪ್ಲೀಸ್ ಎಂದು ಮುಖ ಸಣ್ಣದು ಮಾಡಿ ರಾಗ ಎಳೆದಳು. ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ, ಸುಮ್ಮನೆ ತಿನ್ನು ಎಂದು ಗದರಿ ತಾವೇ ಪೂರ್ತಿ ರವೆ ಗಂಜಿ ಕುಡಿಸಿದರು.
ಮಾತ್ರೆ ಕೊಟ್ಟು ರೆಸ್ಟ್ ಮಾಡಲು ಹೇಳಿ. ಏನಾದರೂ ಬೇಕಾದರೆ ನನ್ನ ಕರಿ, ಸರಿನಾ ಅಂದು ಅವಳನ್ನು ಮಲಗಿಸಿ ಹೊದಿಕೆ ಹೊದಿಸಿ ಅವಳ ಹಣೆ ಸವರಿ ರೂಮಿನಿಂದ ಹೊರ ನಡೆದರು. ಇನ್ಸ್ಪೆಕ್ಟರ್ ಯಾವುದೋ ಕೇಸ್ ಇನ್ವೆಸ್ಟಿಗೇಷನ್ಗೆ ಹೋಗಿದ್ದವರು ಸ್ಟೇಷನ್ಗೆ ಬಂದರು. ಶರದ್ ಅವರ ದಾರಿ ಕಾಯುತ್ತಾ ಕಾರಲ್ಲಿ ಕೂತಿದ್ದವನು ಇನ್ಸ್ಪೆಕ್ಟರ್ ಬರುತ್ತಿದ್ದ ಹಾಗೆ ತಾನು ಸ್ಟೇಷನ್ ಒಳಗೆ ಬಂದವನು ಹಲೋ ಇನ್ಸ್ಪೆಕ್ಟರ್ ಅಂದು ಕೈ ಕುಲುಕಿದ. ಹಲೋ ಮಿಸ್ಟರ್ ಶರದ್ ಅಂದು ಕೈ ಕುಲುಕಿದರು ಇನ್ಸ್ಪೆಕ್ಟರ್. ಸರ್, ಅವತ್ತು ನೀವು ಅರೆಸ್ಟ್ ಮಾಡಿದ ಆ ಲೋಫರ್ಸ್ಗಳ ಕೇಸ್ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂತು ಎಂದು ಶರದ್ ನೇರ ತಾನು ಬಂದ ಉದ್ದೇಶವನ್ನು ಕೇಳಿದ. ಮಿಸ್ಟರ್ ಶರದ್, ನಾನು ಮೊನ್ನೆ ಕಾಲ್ ಮಾಡಿ ಹೇಳಿದ್ದೆ ಆ ಹುಡುಗಿನ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಿ ಅಂತ. ಮತ್ತೆ ನೀವು ಬರಲೇ ಇಲ್ಲ ಎಂದರು ಇನ್ಸ್ಪೆಕ್ಟರ್. ಸಾರಿ ಇನ್ಸ್ಪೆಕ್ಟರ್, ಒಂದು ಮುಖ್ಯವಾದ ಕೆಲಸ ಬಂದಿದ್ದರಿಂದ ಬರೋದಕ್ಕೆ ಆಗಲಿಲ್ಲ ಎಂದರೆ ಶರದ್. ಮಿಸ್ಟರ್ ಶರದ್, ಅವ್ರ ಮೇಲೆ ನಾವು FIR ಹಾಕಿದ್ವಿ. ಅವರ ಕಡೆ ಲಾಯರ್ ಬೇಲ್ ತಂದು ಅವರನ್ನು ಬಿಡಿಸಿಕೊಂಡು ಹೋದರು. ಅದಕ್ಕೆ ನಾನು ಹೇಳಿದ್ದು ನೀವು ಆ ಹುಡುಗಿ ಕೈಯಿಂದ ಕಂಪ್ಲೇಂಟ್ ಕೊಡಿಸಿ ಅಂತ. ಆದರೆ ನೀವು ಬರಲೇ ಇಲ್ಲ ಎಂದು ನಿಮ್ಮದೇ ತಪ್ಪು ಎನ್ನುವಂತೆ ಮಾತನಾಡಿದರು ಇನ್ಸ್ಪೆಕ್ಟರ್. ಹಾಗಂದರೆ ಹೇಗೆ ಸರ್? ಅವರು ಬೇಲ್ ತಂದು ಬಿಡಿಸ್ಕೊಂಡು ಹೋಗಬೇಕಾದ್ರೆ ನನಗೊಂದು ಕಾಲ್ ಮಾಡಿ ಹೇಳ್ಬೋದಿತ್ತು ಅಲ್ವಾ ಎಂದ ಶರದ್ ಅಸಮಾಧಾನದಿಂದ. ಸಾರಿ ಮಿಸ್ಟರ್ ಶರದ್, ನೀವು ಬರದೇ ಇರೋದು ನೋಡಿ ಬಹುಶಃ ನಿಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಇಷ್ಟ ಇಲ್ವೇನೋ ಅಂದ್ಕೊಂಡು ಸುಮ್ಮನಾದ್ವಿ. ಪರವಾಗಿಲ್ಲ, ಈಗಲೂ ಏನಾಗಿಲ್ಲ. ನೀವು ಕಂಪ್ಲೇಂಟ್ ಕೊಟ್ಟರೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಹೌದು, ಆ ಹುಡುಗಿಯಲ್ಲಿ ಅವರನ್ನು ಕರ್ಕೊಂಡು ಬರಲಿಲ್ವಾ ಎಂದರು. ಇಲ್ಲ, ಅವಳಿಗೆ ಹುಷಾರಿಲ್ಲ, ಅದಕ್ಕೆ ಬರಲಿಲ್ಲ. ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂದ ಶರದ್. ಓಕೆ ರೀ PC, ಇವರ ಕಡೆಯಿಂದ ಕಂಪ್ಲೇಂಟ್ ಬರೆಸಿಕೊಳ್ಳಿ. ನೀವು ಹೋಗಿ ಅಲ್ಲಿ ಕಂಪ್ಲೇಂಟ್ ಬರೆದು ಕೊಡಿ ಎಂದರು ಇನ್ಸ್ಪೆಕ್ಟರ್. ಶರದ್ ಕಂಪ್ಲೇಂಟ್ ಕೊಟ್ಟು ಮನೆ ಕಡೆ ಹೊರಟ. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.